ಸರ್ ರಮೇಶ್ ರೆಡ್ಡಿ ಅವರು 2017 ಅಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ. ಉಪ್ಪು ಹುಳಿಯ ಖಾರ ಅಂತಕ್ಕಂಥ ಒಂದು ಸಿನಿಮಾದಿಂದ. ನಿಮ್ಮ ಚೊಚ್ಚಲ ಸಿನಿಮಾದಲ್ಲೇ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತೀರಾ ನೀವು. ಮಾಲಾಶ್ರೀ, ಅನುಶ್ರೀ ಈ ತರ ಶ್ರೀಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತೀರಾ. ಅವಾಗ ಹೀರೋಯಿನ್ಸ್ ಇಟ್ಕೊಂಡು ಮಾಡಿದ್ರಿ, ಇವಾಗ ಹೀರೋಗಳನ್ನ ಇಟ್ಕೊಂಡು ಮಾಡಿದಿರಾ. ಈ ಮಲ್ಟಿ ಕಾರ್ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮಾಡೋದು ಎಷ್ಟು ಚಾಲೆಂಜಿಂಗ್ ಸರ್? ಇಲ್ಲ, ಫಸ್ಟ್ ಸಿನಿಮಾದಲ್ಲಿ 3 ಜನ ಹೀರೋಗಳು, ಗಾಳಿಪಟದಲ್ಲಿ 3 ಜನ ಹೀರೋಗಳು. ಅದು ಕಂಟಿನ್ಯೂ ಬರ್ತಾ ಇದೆ. ಅದನ್ನು ನನಗೆ ಗೊತ್ತಿಲ್ಲ, ಕಾಕ್ತಾಳಿ ಏನೋ ಆ ಸಬ್ಜೆಕ್ಟ್ ಹಂಗಿದ್ದಾಗ ಅದು ಬರುತ್ತೆ. ಬಟ್ ನನಗೆ ಇದು ತುಂಬ ಇಂಟ್ರೆಸ್ಟು. ದೊಡ್ಡ ನಮ್ಮ ಶಿವಣ್ಣನ ನನ್ನ ಫ್ಯಾನ್ಸು. ಹತ್ತಿರದಿಂದ ನೋಡೋ ಭಾಗ್ಯ ಸಿಕ್ತು. ಉಪೇಂದ್ರ ಸರ್ನ ಹತ್ರದಿಂದ, ರಾಜ್ ಬಿ ಶೆಟ್ಟಿ, ಮೂರ್ದು ಒಂದೇ ಪಿಕ್ಚರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ರೆ ಅದು ನನಗೆ ಅದೃಷ್ಟ ಅಲ್ವಾ. ಅದು ನಂಗೆ ತುಂಬ ಖುಷಿ ಆಯ್ತು ಅದು. ಸರ್ ಇಲ್ಲಿ ಸಿನಿಮಾದಲ್ಲಿ ಉಪೇಂದ್ರ ಅವರು ಮತ್ತೆ ಶಿವಣ್ಣ ಅವರ ಲುಕ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಉಪೇಂದ್ರ ಅವರು ಅವರ ಡೈರೆಕ್ಷನ್ ಸಿನಿಮಾಗಳಲ್ಲಿ ಯಾವ ತರ ವರ್ಸಟೈಲ್ ಆಗಿ ಕಾಣಿಸ್ಕೊಂತಾರೋ ವೆರೈಟಿ ಆಫ್ ಶೇಡ್ಸ್ ಅಲ್ಲಿ, ಇದರಲ್ಲೂ ಹಂಗೆ ಇದೆ. ಅವರ ಕಾಸ್ಟ್ಯೂಮ್ಸ್ ಇರ್ಬೋದು, ಮೇಕ್ ಓವರ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಮತ್ತೆ ಅವರು ವೆಹಿಕಲ್ ಅದು ಕಸ್ಟಮೈಸ್ಡ್ ಬೈಕ್ ಒಂದು ಮಾಡಿಸಿದ್ದೀರಾ. ಇವೆಲ್ಲ ಏನ್ ಹೇಳ್ತೀರಾ ಸರ್ ಇವುಗಳ ಬಗ್ಗೆ? ಕತೆ ಹಂಗೆ ಇದೆ. ನೀವು ಪಿಕ್ಚರ್ ನೋಡಿದ್ರೆ ಏನಕ್ಕೆ ನಾವು ಆ ಡ್ರೆಸ್ ಹಾಕ್ಸಿದ್ದೀವಿ, ಆ ಬೈಕ್ ಏನಕ್ಕೆ ಮಾಡಿದ್ದೀವಿ, ನೀವು ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಆ ಕತೆಗೆ ತಕ್ಕಂತೆ ಡ್ರೆಸ್ ಹಾಕಿದ್ದಾರೆ. ಇವಾಗ ನೀವು ಅದು ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ ಅದರಲ್ಲಿ. ಶಿವಣ್ಣ ಅವ್ರಿಗೂ 2-3 ಶರ್ಟ್ಸ್ ಇದೆ ಅನ್ಸುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ಕಲ್ಲಿ ಕಾಣಿಸ್ಕೊಂತಾರೆ. ಇನ್ನೊಂದು ಟ್ರೈಲರ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಜಲಕ್ ಬರುತ್ತೆ, ಚೆಲುವೆ ನಿನ್ನ ನೋಟ ಚಂದ ಅಂತ. ಇಲ್ಲ, ನೀವು ಅದು ಪಿಕ್ಚರ್ ನೋಡಬೇಕು. ಶಿವಣ್ಣನ ಬಿಡಿ, ಶಿವಣ್ಣನ ನಮ್ಮ 45 ಶಿವಣ್ಣ ನೋಡಿದ್ರೆ ನಾವು ರಾಜ್ಕುಮಾರ್ ನೋಡ್ದಂಗೆ. ಅದಂತೂ ನಾನು ಹೇಳಬಲ್ಲೆ. ಸೇಮ್ ರಾಜ್ಕುಮಾರ್ ಹೆಂಗೆ ನೋಡ್ತೀವೋ ಅದೇ ಭಾವನೆಯಲ್ಲೇ ನಾವು ಈ ಫಿಲಮಲ್ಲಿ ನೋಡಬೇಕು. ಆ ಥರ ಮಾಡಿದ್ದಾರೆ ಶಿವಣ್ಣ. ಲುಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಆ ಡೈಲಾಗ್ ಆಗಲಿ, ಅದು ಹೆಂಗೆ ಹೇಳೋದಂದ್ರೆ ನೀವು 25ನೇ ತಾರೀಕು ಪಿಕ್ಚರ್ ನೋಡಿದ್ಮೇಲೆ ನಿಮ್ಗೆ ಅದು ಗೊತ್ತಾಗತ್ತೆ. ಸೊ ನನ್ನ ಪ್ರಿಡಿಕ್ಷನ್ ನನಗೆ ಗೊತ್ತಿಲ್ಲ ಹೀಗಿರ್ಬೋದಾ ಅಂತ. 45 ಟೈಟಲ್ಲು ಅಷ್ಟು ಕ್ಯಾಚಿ ಇಲ್ಲ, ಚೇಂಜ್ ಮಾಡಿ ಅಂತ ತುಂಬ ಜನ ಹೇಳಿದ್ರು. ಅದರಲ್ಲಿ ನಾನು ಕೂಡ ಒಬ್ಬ. ನಿಮಗೆ ಸಾಧ್ಯವಾದರೆ ಚೇಂಜ್ ಮಾಡ್ಬೋದಾ ನೋಡಿ ಸರ್, ಜನಕ್ಕೆ ಕನೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದೆ. ಬಟ್ ನಿಮ್ಗೆಲ್ರಿಗೂ ಕನೆಕ್ಟ್ ಆಗಿತ್ತು, ಕತೆಗೆ ಆಪ್ಟ್ ಆಗಿತ್ತು. ಕನೆಕ್ಟ್ ಆಗೋದಕ್ಕಿಂತ ಹೆಚ್ಚಾಗಿ ಕತೆಗೆ ಆಪ್ಟ್ ಆಗಿತ್ತು. ನಾನು ಡೈರೆಕ್ಟ್ ಹೇಳ್ತಾ ಇದ್ದೆ, ಸರ್ ಚೇಂಜ್ ಮಾಡ್ತೀರಾ ಕತೆ, ಇದು ಟೈಟಲ್ಲು 45 ಏನು ಅಂತ ಜನ ಕೇಳ್ತಾ ಇದೆ ಅಂತ. ಇಲ್ಲ ನಾನು ಸುಮ್ಮನೆ ಅದು ಕರೆಕ್ಟಾಗಿದೆ, ಇರೋಣ ಅಂತ ಬರ್ತಾ ಕತೆಗೂ ಆ 45ಗೂ ಕರೆಕ್ಟಾಗಿ ಕನೆಕ್ಟ್ ಆಗೋಯ್ತು. ಕತೆಗೂ ಅದು ಟೈಟ್ಲ್ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಫಸ್ಟ್. ನಮಗೆ ಈ ಟೀಸರು ಟ್ರೈಲರ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಪಾಪ ಪುಣ್ಯಗಳ ಲೆಕ್ಕ, ಕರ್ಮದ ಫಲಾನುಫಲಗಳು, ಎಲ್ಲೋ ಒಂದು ಕಡೆ ಯಮಧರ್ಮರಾಜ ಒಬ್ಬನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಅದಾಗ ಅವ್ರನ್ನ ಸರ್ವೈವ್ ಮಾಡೋದಕ್ಕೆ ಶಿವನ ರೂಪದಲ್ಲಿ ಒಬ್ರು ಕಾಯ್ತಾ ಇರ್ತಾರೆ. ಈ ಥರದ್ದೆಲ್ಲ ಅನಿಸುತ್ತೆ. ಸೊ ಅವ್ರಿಗೆ 45 ಡೇಸ್ ಇರುತ್ತಾ, ಅಥವಾ ಸತ್ತ ಮೇಲೆ ಅವ್ರಿಗೆ 45 ಡೇಸ್ ಟೈಮ್ ಇರುತ್ತಾ, ಈ ಥರದ್ದೆಲ್ಲವೂ ಸಾಕಷ್ಟು ಪ್ರಶ್ನೆಗಳಾಗಿ ಮೂಡುತ್ತೆ. ನೀವು ಹೇಳಕ್ಕಾಗಲ್ಲ, ಆದರೆ ಏನು ನಿರೀಕ್ಷೆ ಮಾಡ್ಬೋದು ಸರ್ ಆಡಿಯನ್ಸು? ನಿರೀಕ್ಷೆ ಅಂತ ಹೇಳಿದ್ರೆ ನೀವು ಪಿಕ್ಚರ್ ನೋಡಿದ್ಮೇಲೆ ಅದನ್ನು ಗೊತ್ತಾಗತ್ತೆ. 45 ಡೇಸ 45 ಏನಕ್ಕೆ ನಾವು ಮಡಗಿದ್ವಿ, ಏನೇನು ಆಗತ್ತೆ, ಏನೇನು ಇದಾಗತ್ತೆ ಅಂತ ಹೇಳ್ಬಿಟ್ಟು ಅದು ನೀವು ಅಲ್ಲಿ ಹೋಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗತ್ತೆ. ಇವು ನಾವೇನೋ ಹೇಳೋದು, ಅಲ್ಲೇನೋ ಆಗೋದು ಅದು ಬೇಡ. ನೀವು ಪಿಕ್ಚರ್ ನೋಡಿದ್ಮೇಲೆ ಆ 45ಕ್ಕೆ ಏನಕ್ಕೆ ನಾವು 45 ಮಡಗಿದ್ದೀವಿ ಆವಾಗ ಗೊತ್ತಾಗತ್ತೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ಕೂಡ ಒಂದು ಮೊಟ್ಟೆಯ ಕಥೆಯ ಸಿನಿಮಾದಲ್ಲಿ ಹೇಗಿದ್ರೋ ಅದೇ ಅಟ್ಟೈರಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅದು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೇಮು ಅವ್ರದ್ದು ನೀವು ಪಿಕ್ಚರಲ್ಲಿ ನೋಡಿ, ಅದು ನ್ಯಾಚುರಲ್. ಮೂವರು ನ್ಯಾಚುರಲ್. ಒಬ್ಬರಲ್ಲಿ ಅಂತ ನಾನು ಒಬ್ಬರು ಅಂತ ಹೇಳಿಲ್ಲ. ನನಗೆ ಶಿವಣ್ಣನ ನೋಡಬೇಕು, ಉಪ್ಪಿ ಸರ್ ನೋಡಬೇಕು, ಅಂದರೆ ನೀವು ಆಮೇಲೆ ನಮ್ಮ ರಾಜ್ ಬಿ ಶೆಟ್ಟಿ ಸರ್ ಆಗಲಿ, ಮೂವರು ಅಷ್ಟೇ. ಇದರಲ್ಲಿ ಅದು ಆ್ಯಕ್ಟಿಂಗ್ ಅದು ಹೆಂಗೆ ದೇವರು ಅದು ಕಳೆ ಅದಕ್ಕೆ ಅಂತ ಆ ಥರ ಮಾಡಿದ್ದಾರೆ. ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಯಾರು ಯಾವಾಗ ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ಬೋದು. 50+ ಏಜಲ್ಲಿ ಯಾರೋ ಒಬ್ಬ ಬಂದು ಬಾಡಿ ಬಿಲ್ಡ್ ಮಾಡಿ 6 ಪ್ಯಾಕ್ ಮಾಡ್ಬೋದು. 100 ಸಿನಿಮಾಗಳಾದಮೇಲೆ ಒಬ್ಬರು ಹೀರೋ ಆಗ್ಬೋದು. ಶರಣ್ ಅವ್ರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಅದೇ ರೀತಿ 100 ಸಿನಿಮಾಗಳಾದ ಮೇಲೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಅನ್ನೋದನ್ನು ಈ ಸಿನಿಮಾ ಮೂಲಕ ಅರ್ಜುನ್ ಜನ್ಯ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅರ್ಜುನ್ ಜನ್ಯ ಅವರ ಈ ಒಂದು ಬೋಲ್ಡ್ ಸ್ಟೆಪ್ಪು, ಯಾವುದೋ ಒಂದು ಸಣ್ಣ ಕತೆ ಇಟ್ಕೊಂಡು ಒಂದು ಏನೋ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ಬೋದಿತ್ತು ಇಂಡಸ್ಟ್ರಿಗೆ. ಅವ್ರದ್ದೊಂದು ವಿಷನ್ ಇತ್ತು. ಅದನ್ನು ತೆರೆಗೆ ತರೋದಕ್ಕೆ, ಸಾಕಾರ ಮಾಡೋದಕ್ಕೆ ಕಾರಣಕರ್ತರು ನೀವು. ಸೊ ಅವ್ರ ಮೇಲೆ ಅಷ್ಟು ದೊಡ್ಡ ಭರವಸೆ ಇಡೋದಕ್ಕೆ ಸ್ಟ್ರಾಂಗ್ ಪಾಯಿಂಟ್ ಏನು ಸರ್?
ಅಲ್ಲ, ಭರವಸೆ ಅಂದರೆ ಫಸ್ಟು ನಾನು ಕತೆ ಹೇಳಿದೆ, ನಾನು ಕತೆ ಹೇಳಿದ್ರು ಇದು ಡಿಫ್ರೆಂಟಾಗಿ ಕತೆ. ಇವಾಗ ನಾನು ಹೆಚ್ಚು ಕಮ್ಮಿ 7-8 ವರ್ಷ ನಾನು ಬಂದಿದ್ದೀನಿ ಇಂಡಸ್ಟ್ರಿಗೆ. ಒಬ್ಬೊಬ್ರು ಬಂದು ಒಂದೊಂದು ಕತೆ ಹೇಳ್ತಾ ಇದ್ರು. ಆ ಕತೆ ನಾವು ಕೇಳ್ತಾ ಇದ್ವಿ. ಫಸ್ಟ್ ಅದು ಕೇಳ್ತಾ ಇಲ್ಲ. ಇವಾಗ ಕತೆ ಇದು ಹೆಂಗಪ್ಪ ಅಂದರೆ ರಿಪೀಟ್ ಅವ್ರು ಸರಿಯಾಗಿ ಹೇಳ್ತಾ ಇರಲಿಲ್ಲ. ಇದು ನೀವು ಸ್ಕ್ರೀನ್ ಮೇಲೆ ಹೆಂಗೆ ತರ್ತೀಯಪ್ಪ, ಇವಾಗ ಕೆಲವರು ಒಂದೊಂದು ಥರ ಕತೆ ಹೇಳ್ತಾರೆ, ಅದು ಮಾಮೂಲಿ ಹೊಟ್ಟಿನ. ಇವಾಗ ನಾವು ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಆ ಥರ ಕತೆ. ಈ ಕತೆ ಇದೆಯಲ್ಲ, ನಾನು ಇದುವರೆಗೂ ಕೇಳೇ ಇರಲಿಲ್ಲ. ಈ ಕತೆ ಏನು ಅಂತೇಳಿದ್ರೆ ಎಲ್ಲರೂ ನೋಡುವಂಥ ಕತೆ ಇದು. ಎಲ್ಲರ ಮನೆಗಳಲ್ಲಿ ನಡೆಯುವಂಥ ಕತೆ, ಎಲ್ಲರ ಜೀವನದಲ್ಲೂ ನಡೆಯುವಂಥ ಕತೆ. ಇದು ಒಂಥರ ಡಿಫ್ರೆಂಟಾಗಿ ಹೆಂಗೆ ತೊಗೊಂಡಿದ್ದಾರೆ ಅಂತೇಳಿದ್ರೆ, ಅದು ನಾವು ಯಾವ ರೀತಿ ನನಗೆ ಅದು ಸರಿಯಾಗಿ ಹೇಳಕ್ಕೆ ಬರಲ್ಲ. ಅದು ಪಿಕ್ಚರಲ್ಲಿ ನೋಡಿ ಗೊತ್ತಾಗುತ್ತೆ. ಆ ಕತೆಗೆ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ. ನೀವು ಎಲ್ಲಿ ಹೇಳ್ಬಿಡ್ತಿಲ್ಲ ಅಲ್ಲ, ತುಂಬಾ ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ರೆ ಎಲ್ಲಿ ಅದನ್ನ ರಿವೀಲ್ ಮಾಡ್ಬಿಡ್ತಿಲ್ಲ ಅಲ್ಲ ಇದರಲ್ಲಿ. ಪಿಕ್ಚರ್ ನೋಡಿದ್ರೆ ಅದು ಗೊತ್ತಾಗುತ್ತೆ ಅದು ಅಂತ ಕತೆ ಅಂತ. ಇದು ಎಲ್ಲೂ ನಾನು ಫಸ್ಟೇ ನಾನು ಸುಮಾರು ಸಲ ಹೇಳಿದ್ದೀನಿ, ಈ ಕತೆ ಯಾರೂ ತಗೊಂಡಿಲ್ಲ. ಒಂದು ಈ ಕತೆ ತಗೊಳ್ಳೋಕ್ಕೆ ಸ್ವಲ್ಪ ಧೈರ್ಯನೂ ಬೇಕು. ಇದು ನನಗೆ ಈ ಕತೆ ಬಗ್ಗೆ ಅಷ್ಟು ಗೊತ್ತಿಲ್ಲ. ಫಸ್ಟ್ ಏನೋ ಹುಮ್ಮಸ್ ಕತೆ ಚೆನ್ನಾಗಿದೆ ಅದೇ ಅಂತ ನಾನು ಹೆಚ್ಚು ಕಮ್ಮಿ ಎಲ್ಲ ಶೂಟಿಂಗ್ ಆದಮೇಲೆ ಕೆಲವರು ಹೇಳಿದ್ರು ಫ್ರೆಂಡ್ಸ್ ಎಲ್ಲ ಅಂತ, ಎಷ್ಟು ಧೈರ್ಯ ಇತ್ತು ನೀನು ಈ ಕತೆ ತೊಗೊಳಕ್ಕೆ, ಹೆಂಗೆ ಇದು ಅಂತ. ಆಮೇಲೆ ನಾನು ಡೈರೆಕ್ಟರ್ ಸರ್ ಏನು ಸರ್ ಹಿಂಗೆ ಹೇಳ್ತಾರೆ, ಅಣ್ಣ ಬಿಡೋಣ ದೇವ್ರಿದ್ದಾರೆ, ನೀವು ಏನಣ್ಣ ನೀವು ಅದೆಲ್ಲ ನೀವು ಇದು ಮಾಡ್ಕೋಬೇಡಿ ಅಣ್ಣ, ಕತೆ ಅಣ್ಣ ಇದು ಹೇಳ್ತಾರೆ ಬಿಡೋಣ ಜನ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾಯಿದ್ರು. ಆಮೇಲೆ ಬರ್ತಾ ನನಗೆ ಕ್ಯೂರಿಯಾಸಿಟಿ ಆಯ್ತು, ಏನು ಇಷ್ಟು ಈ ಕತೆ ನಾವು ತೊಗೊಂಡು ಬಂದು ಹಿಂಗೆ ಎಂಡ್ ಮಾಡಿದ್ದೀವಲ್ಲ, ಇದೆಲ್ಲ ದೇವ್ರ ಆಶೀರ್ವಾದನೇ ನಮಗೆ ಅಂತ ನಾನು ಆವಾಗ ಅಂದ್ಕೊಂಡೆ. ಈಗ ಇದುವರೆಗೂ ಯಾರೂ ತೊಗೊಂಡಿಲ್ಲ, ಈ ಕತೆನ ಯಾರೂ ತೊಗೊಂಡಿಲ್ಲ. ಎಲ್ಲ ಮನೇಲಿ ನಡೆಯುವಂಥದ್ದೇ ಕತೆ. ಅದು ನಮ್ಮದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಅದೊಂದು ಅಧ್ಯಾಯ. ಆ ಅಧ್ಯಾಯ ಯಾರೂ ತೊಗೊಂಡಿಲ್ಲ, ಅದು ನಾವು ತೊಗೊಂಡಿದ್ದೀವಿ. ನೀವು ಅದನ್ನು ನೋಡಿಬಿಟ್ಟು ನೀವು ಆಮೇಲೆ ನೆಕ್ಸ್ಟ್ ನನ್ನ ಕ್ವಶನ್ ಕೇಳಿದ್ರೆ ನಾನು ಹೇಳಬಲ್ಲೆ ಅದು. ಎಸ್ ಸರ್, ಈಗ ನಮಗೆ ಸೋಫಾರ್ ಬಿಟ್ಟಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ಇದು ಫ್ಯಾಂಟಸಿ ವರ್ಲ್ಡಾ ಅಥವಾ ರಿಯಾಲಿಟಿಗೆ ತುಂಬ ಹತ್ತಿರ ಇರೋದಾ ಅಂತ ಎಲ್ಲವನ್ನೂ ನೋಡಿದಾಗ ಹೌದು ಇದು ಫ್ಯಾಂಟಸಿಯೂ ಹೌದು ಅನಿಸುತ್ತೆ, ರಿಯಾಲಿಟಿಗೂ ತುಂಬ ಹತ್ತಿರ ಇದೆ ಅನಿಸುತ್ತೆ. ಸೊ ಯಾವ ಜಾನರ್ ಸಿನಿಮಾ ಅಂದ್ಕೋಬೋದು ಸರ್? ತುಂಬ ರಿಯಾಲಿಟಿಗೆ ಹತ್ತಿರ ಸರ್. ಓಕೆ, ಖಂಡಿತ ಅದೇ ಹೇಳಬಲ್ಲೆ ಸರ್. ಆಮೇಲೆ ನೀವೇನು ಬೇಕೋ ತಿಳ್ಕೊಬೋದು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.